ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಕೆಡಿ ದಿ ಡೆವಿಲ್. ಎಸ್, ಸಾಕಷ್ಟು ವಿಘ್ನಗಳ ನಡುವೆ ಕೆಡಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಜೋಗಿ ಪ್ರೇಮ್ ಅವರ ನಿರ್ದೇಶನದ ಸಿನಿಮಾ. ಧ್ರುವ ಸರ್ಜಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಕೆಡಿ ಸಿನಿಮಾ ಸಾಕಷ್ಟು ವಿಘ್ನಗಳ ನಡುವೆನೂ ಕೂಡ ಫೈನಲಿ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇದೇ ಏಪ್ರಿಲ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಸಿನಿಮಾದ ಟ್ರೈಲರ್ ಹೇಗಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲದೆ ಸಿನಿಮಾ ಪ್ರೇಮಿಗಳಲ್ಲಿ ಕೂಡ ಇದ್ದೇ ಇದೆ. ಸಿನಿಮಾದ ಫೋಟೋಸ್ಗಳು, ಫಸ್ಟ್ ಲುಕ್ ಆಗಿರಬಹುದು, ಟೀಸರ್ ಆಗಿರಬಹುದು, ಹಾಡುಗಳಾಗಿರಬಹುದು ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿತ್ತು. ಅಂದ್ರೆ ಸಿನಿಮಾ ನೋಡುವಂತಹ ಪ್ರೇಕ್ಷಕರನ್ನ ಕೆಡಿ ಸಿನಿಮಾದ ಹಾಡುಗಳು ತಲುಪಿತ್ತು. ಶಿವ ಶಿವ ಸಾಂಗ್ ಆಗಿರಬಹುದು, ಅಣ್ತಮ್ಮ ಜೋಡೆತ್ತುಕೊಳ್ಳೋ ಸಾಂಗ್ ಆಗಿರಬಹುದು. ಹೀಗೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಯಾವಾಗ ಸಿಗುತ್ತೆ ಅಂತ ಈ ಕಡೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಾ ಇದ್ರು, ಹಾಗೆ ಸಿನಿಮಾವನ್ನ ನೋಡುವಂತಹ ಪ್ರೇಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸಿನಿಮಾ ಒಂದಷ್ಟು ಕಾಂಟ್ರವರ್ಸಿಗೂ ಕೂಡ ಗುರಿಯಾಗಿರುತ್ತೆ. ಸಿನಿಮಾದ ಸಾಂಗ್ ಆಗಿರಬಹುದು ಅಥವಾ ಸೆನ್ಸಾರ್ ಮಂಡಳಿಯಿಂದ ಒಂದಷ್ಟು ಟೀಕೆಗೂ ಕೂಡ ಸಿನಿಮಾ ಗುರಿಯಾಗಿರುತ್ತೆ ಅಂತ ಹೇಳ್ತಾ ಹೋಗಬಹುದು. ಸೊ ಹಾಗಾದ್ರೆ ಈ ಸಿನಿಮಾ ಇದೆಲ್ಲದನ್ನು ಕೂಡ ಎದುರಿಸಿ ರಿಲೀಸ್ಗೆ ಯಶಸ್ವಿಯಾದಂತಹ ಪ್ರದರ್ಶನಕ್ಕೆ ಈಗ ರೆಡಿ ಆಗಿದೆ. ಇದರ ಜೊತೆಗೆ ಇದೇ ಏಪ್ರಿಲ್ 22 ಅಂತಂದ್ರೆ ನಾಳೆ ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಈಗಾಗಲೇ ಶೋ ಮ್ಯಾನ್ ಅನ್ನಿಸ್ಕೊಂಡಿರುವಂತಹ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾದಲ್ಲಿ ಸಾಕಷ್ಟು ಬೇರೆ ರೀತಿಯಲ್ಲಿ ಒಂದಷ್ಟು ಕಥೆಯನ್ನ ಹೇಳೋ ರೀತಿಯಾಗಿರಬಹುದು ಅಥವಾ ಸಿನಿಮಾದ ಹಾಡುಗಳನ್ನಾಗಿರಬಹುದು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಕೆಡಿ ಅಂತ ಬಂದಾಗ ಕೆಡಿ ಬಹುತಾರಾಗಣ ಇರುವಂತಹ ಸಿನಿಮಾ ಆಗಿದೆ. ಒಂದ್ ಕಡೆ ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಹಾಗೆ ರವಿಚಂದ್ರನ್ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ. ಜೊತೆಗೆ ಈ ಒಂದು ಮ್ಯಾಜಿಕ್ ಮ್ಯಾನ್ ಆಗಿರುವಂತಹ ಈ ಜೋಗಿ ಪ್ರೇಮ್ ಅವರ ಒಂದು ನಿರ್ದೇಶನ ಹೇಗಿರುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ಗಳಲ್ಲಿ ಹಾಗೆ ಇದೆ. ಇದೆಲ್ಲದರ ನಡುವೆ ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು KVN ನಿರ್ಮಾಣ ಸಂಸ್ಥೆ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಟಾಕ್ಸಿಕ್ ಆಗಿರಬಹುದು, ಜನನಾಯಕನ್ ಆಗಿರಬಹುದು, ಈ ಎರಡು ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡ್ತಿರುವಂತದ್ದು ಇದೇ KVN ಸಂಸ್ಥೆ. ಸೊ ಎರಡು ಸಿನಿಮಾಗಳು ಕೂಡ ಒಂದಷ್ಟು ಕಾಂಟ್ರವರ್ಸಿಗೆ ಗುರಿಯಾಗಿರುತ್ತೆ. ಜನನಾಯಕನ್ ಸಿನಿಮಾ ಇನ್ನೂ ಬಿಡುಗಡೆ ಆಗೇ ಇಲ್ಲ. ಈ ಒಂದು ಟಾಕ್ಸಿಕ್ ಟೀಸರ್ ಬಂದಾಗ, ಫಸ್ಟ್ ಲುಕ್ ಬಂದಾಗ ಎಲ್ಲರೂ ಕೂಡ ಅಪೋಸ್ ಮಾಡಿರ್ತಾರೆ. ಇದನ್ನ ಚಿಕ್ಕ ಮಕ್ಕಳು ನೋಡೋ ರೀತಿ ಇಲ್ಲ, ವಯಸ್ಕರು ನೋಡೋ ರೀತಿಯೂ ಕೂಡ ಇಲ್ಲ, ಈ ರೀತಿ ತೆಗ್ದಿದ್ದೀರಲ್ಲ ನೀವು, ಯಾಕೆ ಈ ರೀತಿ ಮಾಡ್ಬೇಕಿತ್ತು, ಸಾಕಷ್ಟು ಅಪೋಸ್ ಕೂಡ ಬಂದಿರುತ್ತೆ. ಇದೆಲ್ಲದರ ಮಧ್ಯೆ ಈಗ ಕೆಡಿ ಅಂತ ಬಂದಾಗ ಕೆಡಿಯೂ ಕೂಡ ಇದೇ ರೀತಿಯ ಒಂದಷ್ಟು ಟೀಕೆಗೆ ಸದ್ಯಕ್ಕೆ ಗುರಿ ಆಗ್ತಾ ಇತ್ತು. ಇದೆಲ್ಲದರನ್ನ ಕೂಡ ಹೋಲಿಕೆ ಮಾಡೋದಾದ್ರೆ ಇದೆಲ್ಲದನ್ನು ಕೂಡ ಶೋ ಮ್ಯಾನ್ ಹೇಗೆ ಎದುರಿಸಿದ್ರು ಅನ್ನೋದು ಕೂಡ ಒಂದಷ್ಟು ಕ್ಯೂರಿಯಾಸಿಟಿಯ ವಿಚಾರವಾಗ್ತಾ ಹೋಗುತ್ತೆ. ಈ ಟೀಸರ್ ಆಗಿರಬಹುದು, ಟೀಸರ್ ಅಲ್ಲೂ ಕೂಡ ಬಹಳ ವಿಶೇಷವಾಗಿ ಧ್ರುವ ಸರ್ಜಾ ಅವ್ರನ್ನ ತೋರಿಸಿದ್ದಾರೆ, ಸಂಜಯ್ ದತ್ ಅವ್ರನ್ನ ತೋರಿಸಿದ್ದಾರೆ, ಶಿಲ್ಪಾ ಶೆಟ್ಟಿ ಆಗಿರಬಹುದು, ರೇಷ್ಮಾ ಅವ್ರನ್ನ ಆಗಿರಬಹುದು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಟ್ರೈಲರ್ ಅಂತ ಬಂದಾಗ ಇನ್ನೊಂದಷ್ಟು ಕ್ಯೂರಿಯಾಸಿಟಿ ಏನಿರಬಹುದು, ಟ್ರೈಲರ್ ನಲ್ಲಿ ಏನೆಲ್ಲ ಕಂಟೆಂಟ್ ನ ತೋರಿಸಿದ್ದಾರೆ. ಈ ಸಿನಿಮಾ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಒಂದಷ್ಟು ರೌಡಿಸಮ್ ನ ಒಳಗೊಂಡಿರುವಂತಹ ಸಿನಿಮಾ ಆಗಿದೆ. ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಇದೆಲ್ಲದರ ನಡುವೆ ಟ್ರೈಲರ್ ಅಂತ ಬಂದಾಗ ಏನೆಲ್ಲ ವಿಚಾರಗಳನ್ನ ಹೈಲೈಟ್ ಮಾಡಿರಬಹುದು, ರವಿಚಂದ್ರನ್ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಹೀಗೆ ಭಿನ್ನವಾಗಿ ಸಿನಿಮಾ ಪ್ರೇಕ್ಷಕರು ಯೋಚನೆಯನ್ನ ಮಾಡಿರ್ತಾರೆ. ಸೊ ಒಂದು ಸಾಂಗ್ ಬರುತ್ತೆ, ಈ ಸಿನಿಮಾದ ಒಂದು ಐಟಮ್ ಸಾಂಗ್ ಬರುತ್ತೆ, ಸರ್ಸೆ ನಿನ್ನ ಸರ್ಗ ಸರ್ಸೆ ಅನ್ನುವಂತಹ ಸಾಂಗು. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಾಂಗು ಕಾಂಟ್ರವರ್ಸಿಗೆ ಕಾರಣವಾಗಿರುತ್ತೆ. ಹಿಂದಿಯಲ್ಲಿ ಈ ಸಾಂಗ್ ಅನ್ನ ರಿಮೂವ್ ಕೂಡ ಮಾಡಿರ್ತಾರೆ ಸೋಷಿಯಲ್ ಮೀಡಿಯಾದಿಂದ. ಅಂದ್ರೆ ಈ ಸಾಂಗ್ನ ಲಿರಿಕ್ಸ್ ಇದೆಯಲ್ವಾ, ಆ ಲಿರಿಕ್ಸು ಹೆಣ್ಮಕ್ಳಿಗೆ ಒಂದು ನೋಡೋ ರೀತಿ ಇಲ್ಲ, ಹೆಣ್ಮಕ್ಳು ನೋಡೋ ರೀತಿ ಇಲ್ಲ ಅಥವಾ ಕೇಳೋ ರೀತಿ ಇಲ್ಲ, ಮಕ್ಕಳು ಮರಿ ನೋಡುವ ರೀತಿಯಾಗಿಲ್ಲ. ಸೊ ಈ ಎಲ್ಲ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನೀವು ನೋಡ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಾಗ್ಯುದ್ಧನೇ ನಡೀತು ಅಂತ ಹೇಳಬಹುದು. ಈ ಒಂದು ಸಾಂಗ್ ಅನ್ನ ಇಟ್ಕೊಂಡು ಒಂದಷ್ಟು ಜನ ಅಪೋಸ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಇಲ್ಲ ಲಿರಿಕ್ಸ್ ಸರಿಯಾಗಿದೆ ಅಂತ ಹೇಳ್ತಾರೆ. ಬೇಡುವೆನು ವರವನ್ನು ಕೊಡೆತಾಯಿ ಜನ್ಮವನು ಅಂತ ಲಿರಿಕ್ಸ್ ಬರೆದಿದ್ದಂತಹ ಪ್ರೇಮ್ ಅವರು ಸರ್ಸೆ ನಿನ್ನ ಸರ್ಗ ಸರ್ಸೆ ಅನ್ನುವಂತಹ ಲಿರಿಕ್ಸ್ ನ ಹೇಗ್ ಬರೀತಾರೆ ಅವರು. ಸೊ ಹಂಗಾದ್ರೆ ಹೆಣ್ಮಕ್ಳು ಅವರ ಕೈಲಿರುವಂತಹ ಬೊಂಬೆ ರೀತಿಯ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಳ್ತಾರ ಇವರು, ಹಾಡಿನ ಮೂಲಕ ಬರ್ದಿದ್ದಾರಲ್ಲ ಈ ರೀತಿಯಾದಂತಹ ಲಿರಿಕ್ಸು. ಹೀಗೆ ಸಾಕಷ್ಟು ಒಂದು ವಾಗ್ಯುದ್ಧನೇ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾವ ಅಂತಾನೆ ಹೇಳ್ತಾ ಹೋಗ್ಬೋದು. ಜೊತೆಗೆ ಆ ಸಾಂಗ್ ನಲ್ಲಿ ಯಾರೆಲ್ಲ ಅಭಿನಯಿಸಿದ್ರು ಅವರಿಗೂ ಕೂಡ ನೋಟಿಸ್ ನೀಡುವಂತಹ ಕೆಲಸ ಆಗಿತ್ತು. ಜೋಗಿ ಪ್ರೇಮ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ನೋಟಿಸ್ ಹೋಗಿರುತ್ತೆ, ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗಿರುತ್ತೆ. ಅದಾದ್ಮೇಲೆ ಸೆನ್ಸಾರ್ ಮಂಡಳಿಯಿಂದ ಒಂದಷ್ಟು ದೃಶ್ಯಗಳನ್ನು ಕೂಡ ಕತ್ತರಿಸಬೇಕು ನೀವು ಅಂತ ಹೇಳಿರ್ತಾರೆ. ಅದಾದ ನಂತರದಲ್ಲಿ ಈ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆಮೇಲೆ ಈ ಸಿನಿಮಾದ
ಒಂದಷ್ಟು ಕಂಟೆಂಟ್ಗಳು ಇಲ್ಲ, ಇದರಲ್ಲಿ ಸಾಕಷ್ಟು ರಕ್ತವಿರುವಂತಹ ದೃಶ್ಯಗಳಿದೆ, ರಕ್ತಪಾತದ ವಿಜುವಲ್ಸ್ ಗಳನ್ನ ನೀವು ಆಡ್ ಮಾಡಿದ್ದೀರಾ. ಸೊ ಹಾಗಾಗಿ ನೀವು ಕೇಂದ್ರಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿದಾಗ ಅಲ್ಲಿಯೂ ಕೂಡ ಇಲ್ಲಿ ಒಂದಷ್ಟು ಮಾತುಗಳು ಕೂಡ ನಡೆಯುತ್ತೆ. ಈ ಒಂದಷ್ಟು ರಕ್ತವನ್ನು ತೋರಿಸುವಂತಹ ಕೆಲಸ ಮಾಡಿದ್ದೀರಾ, ಹೇಗೆ ನಾವು ನಿಮಗೆ ಸರ್ಟಿಫಿಕೇಟ್ ಅನ್ನ ಕೊಡೋದು, ಈ ರೀತಿಯಾಗಿ ಒಂದಷ್ಟು ಮಾತುಗಳು ಕೂಡ ಬರುತ್ತೆ. ಸೊ ರೀಸೆಂಟ್ ಆಗಿ ಸೆನ್ಸರ್ ಮಂಡಳಿಯಿಂದ ಕೂಡ ಒಂದಷ್ಟು ಸಂಕಷ್ಟ ಈ ಸಿನಿಮಾಗೆ ಎದುರಾಗಿತ್ತು. ಇದೆಲ್ಲದರ ಸಂಕಷ್ಟದ ಮಧ್ಯೆ ಸಿನಿಮಾದ ಟ್ರೈಲರ್ ನಾಳೆ ಬಿಡುಗಡೆ ಆಗ್ತಾ ಇದೆ. ಆಬ್ವಿಯಸ್ಲಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಮ್ಯಾಸಿವ್ ಅಪ್ಡೇಟ್ ಅಂತ ಹೇಳ್ಬೋದು ಈ ಟ್ರೈಲರ್ ಬಿಡುಗಡೆ ಆದಂತಹ ವಿಚಾರ. ಯಾಕಂದ್ರೆ ಮಾರ್ಟಿನ್ ಆದ ನಂತರದಲ್ಲಿ ಈ ಧ್ರುವ ಸರ್ಜಾ ಅವರ ಯಾವ ಸಿನಿಮಾಗಳು ಬರುತ್ತೆ ಅಂತ ಅವರ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ, ಕಾದು ಕುಳಿತಿರ್ತಾರೆ. ಯಾಕಂದ್ರೆ ಯಾವ ಹೀರೋ ಆಗ್ಲಿ ಅವರ ಅಭಿಮಾನಿಗಳು ಕಾಯುವುದು ಯಾವಾಗ ಸಿನಿಮಾ ಮಾಡ್ತಾರೆ, ಏನಾದ್ರೂ ಅಪ್ಡೇಟ್ಗಳು ಸಿಗುತ್ತಾ ಅಂತ. ಬಟ್ ಸದ್ಯಕ್ಕೆ ಧ್ರುವ ಸರ್ಜಾ ಅವರ ಯಾವ KD ಸಿನಿಮಾ ಒಂದು ಬಿಟ್ಟು ಯಾವ ಅಪ್ಡೇಟ್ ಕೂಡ ಸಿಕ್ಕಿರೋದಿಲ್ಲ. ಹೀಗಿರುವಾಗ ಅವರ ಅಭಿಮಾನಿಗಳಿಗೆ ನಿರಾಸೆಯಂತೂ ಮೂಡಿರುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಧ್ರುವ ಸರ್ಜಾ ಅವರು ಯಾಕೆ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ, ಅದು ಸಿನಿಮಾ ಮಾಡಿದ್ರು ಕೂಡ ಯಾಕೆ ಬಿಡುಗಡೆ ತಡ ಆಗ್ತಿದೆ, ಹೀಗೆ ನಾನಾ ಪ್ರಶ್ನೆಗಳು ಅವರ ತಲೆನಲ್ಲೂ ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದ್ದು 4 ವರ್ಷದ ನಂತರ KD ದಿ ಡೆವಿಲ್ ಸಿನಿಮಾ ಇದೇ 30ನೇ ತಾರೀಕು ಬಿಡುಗಡೆಗೆ ರೆಡಿ ಆಗಿದೆ. ನೋಡೋಣ ಯಾವ ರೀತಿಯೆಲ್ಲ ವಿಶೇಷವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ. ಯಾಕಂದ್ರೆ ಧ್ರುವ ಸರ್ಜಾ ಅವರು ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ಅದ್ದೂರಿ ಅಂತ ಬರೋದಾದ್ರೆ ಅದ್ದೂರಿಯಲ್ಲೇ ಬೇರೆ ಲುಕ್ ನಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್, ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರು. ಬಹದ್ದೂರ್ನಲ್ಲೇ ಒಂದು ರೀತಿ ವಿಚಿತ್ರವಾಗಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ರು. ಸೊ ಮಾರ್ಟಿನಲ್ಲೂ ಕೂಡ ಬಹಳ ವಿಶೇಷವಾಗಿತ್ತು ಅವರ ಒಂದು ಶೇಡು. ಈಗ KD ಅಂತ ಬಂದಾಗ ಈ ಸಿನಿಮಾದಲ್ಲಿ ಅವ್ರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಲ್ಲಿದೆ. ಎಲ್ಲೂ ಕೂಡ ಪಾತ್ರದ ಬಗ್ಗೆ ಹಿಂಟ್ ಅನ್ನ ಸಿನಿಮಾ ತಂಡ ಬಿಟ್ಕೊಟ್ಟಿಲ್ಲ. ಒಂದು ಬ್ಯೂಟಿಫುಲ್ ಆಗಿರುವಂತಹ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಜೊತೆಗೆ ಧ್ರುವ ಸರ್ಜಾ ಅವರ ಅಭಿನಯ ಹೇಗಿರುತ್ತೆ, ಒಂದು ರೌಡಿಯಾಗಿ ಧ್ರುವ ಸರ್ಜಾ ಅವರು ಯಾವ ರೀತಿ ಕಾಣಿಸ್ಕೊಳ್ತಾರೆ, ಅವರ ಒಂದು ಕಾಸ್ಟ್ಯೂಮ್ ಆಗಿರಬಹುದು, ಹೇರ್ ಸ್ಟೈಲ್ ಆಗಿರಬಹುದು, ಅವ್ರ ಒಂದು ಸಿಗರೇಟ್ ಅನ್ನ ತುಟಿನಲ್ಲಿ ಇಟ್ಕೊಳ್ಳುವಂತಹ ರೀತಿ ಆಗಿರಬಹುದು, ಇದೆಲ್ಲದೂ ಕೂಡ ಬಹಳ ವಿಶೇಷವಾಗಿದೆ. ಸೊ ಇನ್ನು ನಾಳೆ ಬಿಡುವಂತಹ ಟ್ರೈಲರ್ ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಧ್ರುವ ಸರ್ಜಾ ಅವರ ಒಂದು ಪಾತ್ರವನ್ನ ಫ್ರೇಮ್ ನಲ್ಲಿ ತೋರಿಸಿರ್ತಾರೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ. ಜೊತೆಗೆ ಸಂಜಯ್ ದತ್ ಅವರಾಗಿರಬಹುದು, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ರವಿಚಂದ್ರನ್ ಅವರನ್ನು ಕೂಡ ಯಾವ ರೀತಿಯಲ್ಲಿ ವಿಭಿನ್ನವಾದಂತಹ ಶೇಡ್ ನಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಮ್ಯಾಜಿಕ್ ಮನ್ ಆಗಿರುವಂತಹ ನಿರ್ದೇಶಕ ಜೋಗಿ ಪ್ರೇಮ್ ಅವರ ಒಂದು ಕೈ ಚಳಕ ಹೇಗೆ ವರ್ಕೌಟ್ ಆಗಿದೆ ಟ್ರೈಲರ್ ನಲ್ಲಿ ಅನ್ನೋದನ್ನ ನಾವು ನಾಳೆ ನೋಡಬಹುದು. ಜೊತೆಗೆ ಇದೇ ಏಪ್ರಿಲ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಲ್ಲೆಲ್ಲ ನಮ್ಮಲ್ಲೂ ಕೂಡ ಇದ್ದೇ ಇದೆ. ಸೊ ಎಲ್ಲರೂ ಅವರ ಧ್ರುವ ಸರ್ಜಾ ಅವರ ಫ್ಯಾನ್ಸು ಏಪ್ರಿಲ್ 30 ಯಾವಾಗ ಬರುತ್ತೆ ಅಂತ ಕಾದು ಕುಳಿತಿದ್ದಾರೆ. ಇದೆಲ್ಲದರ ನಡುವೆ ಕೊನೆಯದಾಗಿ ನಮ್ಮೆಲ್ಲರನ್ನು ಕೂಡ ಕಾಡುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡದ ಸಿನಿಮಾಗಳಿಗೆ ಯಾಕೆ ಈ ರೀತಿ ಅಡೆತಡೆಗಳು ಬರ್ತಾ ಇದೆ? ನೀವು ನೋಡ್ತಾ ಹೋಗ್ಬೋದು, KVN ನಿರ್ಮಾಣ ಸಂಸ್ಥೆಯಲ್ಲಿ ಬಂದಂತಹ ಟಾಕ್ಸಿಕ್ ಸಿನಿಮಾ, ಅದು ಕೂಡ ನಮ್ಮ ಕನ್ನಡದ ಸಿನಿಮಾ. ಈ ಸಿನಿಮಾ ಕೂಡ ಸಾಕಷ್ಟು ಅಪೋಸ್ ಆಗಿರುತ್ತೆ. ಜನಗಳು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆನಂತರದಲ್ಲಿ KD ಅಂತ ಬಂದಾಗಲೂ ಕೂಡ ಸೆನ್ಸಾರ್ ಸಂಕಷ್ಟಕ್ಕೂ ಕೂಡ ಗುರಿ ಆಗುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನಮ್ಮ ಕನ್ನಡದ ಸಿನಿಮಾಗಳನ್ನ ಇವರೇನಾದ್ರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕನ್ನಡಿಗರನ್ನ ಸದ್ಯಕ್ಕೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.